टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೂರು ನದಿಗಳು ಯಾವ ಪರಿ ಹರಿತಾ ಇವೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಇನ್ನು ಚಿಕ್ಕಮಗಳೂರಿನ ಕಥೆ, ಚಿಕ್ಕಮಗಳೂರಿನಲ್ಲಂತೂ ನಾವು ನಿತ್ಯ ನಿಮಗೆ ತೋರಿಸ್ತಾನೆ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇನ್ನು ವಿಪರೀತ ಮಳೆಗೆ ಗುಡ್ಡಗಳು ಕೂಡ ಕುಸಿತಾ ಇವೆ. ಸಂಕ್ಲಾಪುರದಲ್ಲಿ ಗುಡ್ಡ ಕುಸಿಯುವ ಹಂತವನ್ನು ತಲುಪಿದೆ. ನಾವು ತೋರಿಸ್ತಾ ಇದ್ದೀವಿ ಸಂಕ್ಲಾಪುರದ ದೃಶ್ಯಾವಳಿಗಳನ್ನು. ಇನ್ನೊಂದು ಕಡೆಗೆ ನದಿಯ ನೀರು ಯಾವ ಪರಿ ಊರಿಗೆ ನುಗ್ಗಿದೆ ತೋರಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿನ ವ್ಯಾಪ್ತಿಗೆ ಬರುವಂಥ ಸಂಕ್ಲಾಪುರ, ಈ ಮನೆಗೂ ಆ ಕುಸಿತಿರುವ ಮಣ್ಣಿಗೂ ಅಂತರ ನೋಡಿ. ಯಾವುದೇ ಕ್ಷಣದಲ್ಲಿ ಮನೆ ಹೊತ್ಕೊಂಬಿದ್ರೂ ಅಚ್ಚರಿ ಇಲ್ಲ. ಇನ್ನು ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾನೇ ಇದೆ, ನಿರಂತರವಾಗಿ ಮಳೆ. ಶೃಂಗೇರಿಯ ಸ್ಥಿತಿಗತಿಗಳನ್ನು ತೋರಿಸ್ತೀವಿ. ಶಾರದಾ ಮಠದ ಸುತ್ತಮುತ್ತಲಿನ ಭಾಗ ವಿಪರೀತ ಪ್ರಮಾಣದಲ್ಲಿ ನೀರಿನಿಂದ ಆವೃತ ಆಗಿದೆ. ನಾವು ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳನ್ನು. ಶೃಂಗೇರಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶೃಂಗೇರಿ ಮಠದ ಸುತ್ತ ಪ್ರವಾಹದ ಭೀತಿ ಎದುರಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಅದನ್ನು ನೋಡೋಕ್ಕೆ ಒಂದು ಆನಂದ ಬಿಡಿ. ಆದರೆ ಈ ಪರಿ ಮಳೆ, ಈ ಪರಿ ನೆರೆ, ಶೃಂಗೇರಿಯ ವಿಜುವಲ್ಸ್ ಇವು. ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾಳೆ. ಇನ್ನೊಂದು ಕಡೆಗೆ ಸದ್ಯಕ್ಕೆ ಈ ಪ್ರವಾಹ ಕಡಿಮೆ ಆಗುವಂಥ ಸಾಧ್ಯತೆಗಳಿಲ್ಲ, ಯಾಕಂದರೆ ಸುತ್ತಮುತ್ತ ವಿಪರೀತ ಮಳೆ ಹೊಡಿತಾ ಇದೆ. ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗಿದೆ ಅಂತ ಶೃಂಗೇರಿ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಸುತ್ತಮುತ್ತ ನೀರು ಆವರಿಸಿರುವಂಥ ತುಂಗೆ.